ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಓದಬೇಕು, ಟ್ರೂನೋ ಫಾಲ್ಸೋ ಹೇಳಬೇಕು. ಇಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ತಪ್ಪಾಗಿತ್ತು ಅಂತ ಹೇಳಿದ್ರೆ ರೀರೈಟ್, ಅದನ್ನು ಸರಿಗೆ ಬರೀಬೇಕಾಗುತ್ತೆ. ದ ಗಿವನ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ, ಅದೇ ಸರಿಗೆ ಬರೀಬೇಕಾಗುತ್ತೆ ಅದು. ಆಯಿತಾ? ಇಲ್ಲಿ ನಿಮ್ಮ ಹತ್ರ 2 ಸೆಟ್ ಇದೆ, ಪಿ ಆ್ಯಂಡ್ ಕ್ಯೂ. ಅದ್ರ ನಡುವೆ ಕಾರ್ಟೀಷಿಯನ್ ಪ್ರಾಡಕ್ಟ್ ತೊಗೊತಾ ಇದ್ದೀವಿ. ಇಲ್ಲಿ 2 ಎಲಿಮೆಂಟ್ ಇದೆ ರಿಸಲ್ಟೆಂಟು. 2 ಎಲಿಮೆಂಟ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ 4 ಬರಬೇಕು ಅಲ್ವಾ? ಇಲ್ಲೆರಡು 4 ಆಗಬೇಕು. ಸರಿ ತಾನೆ? ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ದ ಕರೆಕ್ಟ್ ವರ್ಷನ್ ಇಸ್ ಹೇಗೆ ಕಾಣುತ್ತೆ ಕರೆಕ್ಟ್ ವರ್ಷನ್ನು? ಕರೆಕ್ಟ್ ವರ್ಷನ್ ವಿಲ್ ಬಿ P cross Q is equal to M and N. M and M ಮತ್ತು N and N ಮತ್ತು N and M ಅಲ್ವಾ? ಅಷ್ಟೇ. ಇದು ನೋಡೋಣ ಇದೇನಿದೆ ಅಂಥೇಳಿ. ಇಫ್ ಎನ್ ಬಿ ಆರ್ ನಾನ್ ಎಂಪ್ಟಿ ಸೆಟ್, ಸರಿ. ದೆನ್ A cross B is a non-empty set of order pair x, y where x belongs to A and y belongs to B. ಸರಿ ಇದೆ. ಸೊ ದಿಸ್ ಇಸ್ ಟ್ರೂ. ಸೊ ನಿಧಾನಕ್ಕೆ ಓದ್ಕೊಂಡು ಇಲ್ಲಿ ಕರೆಕ್ಟಾಗಿ ನೋಡಬೇಕು. ಎಕ್ಸ್ ವಿಲ್ ಬಿಲಾಂಗ್ ಟು ಎನಾ ಬಿನಾ ಅಂಥೇಳಿ. ಎಗೆ ರಿಲೇಟ್ ಆಗ್ತಾಯಿದೆ, ಬಿಗೆ ರಿಲೇಟ್ ಆಗ್ತಾಯಿದೆ, ಮತ್ತು ಎಕ್ಸ್ ಕ್ರಾಸ್ ಬಿ ಇದೆ. ಸರಿ ಇದೆ. ದಿಸ್ ಇಸ್ ಟ್ರೂ. ಇಫ್ ಎ ಇಸ್ 1, 2, ಬಿ ಇಸ್ 3, 4, ದೆನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಬಿಟ್ವೀನ್ ಎ ಆ್ಯಂಡ್ ದ ಇಂಟರ್ಸೆಕ್ಷನ್ ಆಫ್ ಬಿ ಆ್ಯಂಡ್ ನಲ್ ಸೆಟ್ ಇಸ್ ನಲ್ ಸೆಟ್. ಈ ಸ್ಟೇಟ್ಮೆಂಟು ಕೂಡ ಟ್ರೂ ಹುಡುಗರ. ಸೊ ದಿಸ್ ಇಸ್ ಟ್ರೂ. ಬಟ್ ಏನಕ್ಕೆ ಟ್ರೂ? ಈ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ದಿಸ್ ಎಕ್ಸ್ಪ್ಲನೇಷನ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಎಕ್ಸಾಮ್. ಸರಿನಾ? ಸೊ ಮೊದಲೇದಾಗಿ ಬಿ ಇಂಟರ್ಸೆಕ್ಟಿಂಗ್ ನಲ್ ಸೆಟ್ ಅಂತ ಹೇಳಿದ್ರೆ ಬಿ ಇಸ್ ಇಂಟರ್ಸೆಕ್ಟಿಂಗ್ ವಿತ್ ಎನ್ ಎಂಟಿ ಸೆಟ್. ಉತ್ತರ ಏನು ಬರುತ್ತೆ? ಹೌದು, ನಲ್ ಸೆಟ್ಟೇನೆ. ಸರಿನಾ? ಇಫ್ ಐ ಹ್ಯಾಪನ್ ಟು ಟೇಕ್ ಅ ಕಾರ್ಟೇಷನ್ ಪ್ರಾಡಕ್ಟ್ ಬಿಟ್ವೀನ್ ದಿಸ್ ಆ್ಯಂಡ್ ಅ ನಲ್ ಸೆಟ್, ಅಂದರೆ ಇಲ್ಲಿ ಸೆ 2 ಮತ್ತು 3 ಇದೆ ಅಂತ ಹೇಳ್ಕೊಳೋಣ. ಆಯಿತಾ? ಸೆಟ್ ಎಯಲ್ಲಿ 2 ಮತ್ತು 3 ಇದೆ. ಸೆಟ್ ನಲ್ ಸೆಟ್ಟಲ್ಲಿ ಏನಿರುತ್ತೆ? ಏನೂ ಇರಲ್ಲ. ಹೇಗೆ ಮ್ಯಾಪ್ ಮಾಡೋಕ್ಕಾಗುತ್ತೆ? ಇದು ಮಲ್ಟಿಪ್ಲಿಕೇಶನ್ ಅಲ್ಲ, ಇದು ಮ್ಯಾಪಿಂಗು. ಸೊ ವಿ ವಿಲ್ ನಾಟ್ ಬಿ ಏಬಲ್ ಟು ಮ್ಯಾಪ್ ಎನಿಥಿಂಗ್. ಕಾಂಟ್ ಮ್ಯಾಪ್ ಎನಿಥಿಂಗ್. ವಿ ಆರ್ ನಾಟ್ ಏಬಲ್ ಟು ಮ್ಯಾಪ್. ರೈಟ್? ಸೊ ಉತ್ತರ ಏನು ಬರುತ್ತೆ? ನಾಟ್ ಏಬಲ್ ಟು ಮ್ಯಾಪ್ ಎನಿ ಎಲಿಮೆಂಟ್ಸ್. ಹಾಗಾಗಿ ಉತ್ತರ ಏನು ಬರುತ್ತೆ? ನಲ್ ಸೆಟ್ಟೇ ಬರುತ್ತೆ. ಅರ್ಥ ಆಯ್ತಾ? ಸೊ ವಿಷಯಗಳನ್ನ ಕಾನ್ಸೆಪ್ಷಲ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಯಾವುದು ಕ್ವಶನ್ಗಳು ಬರುತ್ತೆ. ಆಯಿತಾ ಹುಡುಗರ? ಸೊ ನೀವು ಪ್ರಶ್ನೆ ಈಸಿ, ಇದು ಗಟ್ಟೊಡೆದು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ.